ಮಂಜುನಾಥ್ 360 ಇನ್ಸ್ಟಾಗ್ರಾಮಲ್ಲಿ ತುಂಬಾ ಫೇಮಸ್ ಆಗಿತ್ತು ಇವರ ಇನ್ಸ್ಟಾಗ್ರಾಮ್ ಅಕೌಂಟ್. ಇವರು ತಮ್ಮ ಫ್ಯಾಮಿಲಿ ಜೊತೆ ಫನ್ ಆಗುವಂಥ ಒಂಥರ ಕಾಮಿಡಿ ವಿಡಿಯೋಗಳನ್ನ ಇಟ್ಕೊಂಡಿವರು ಒಂದು ರೀತಿ ಕಾಮಿಡಿಯಾಗಿ ತೆಗೆದುಕೊಂಬಂದು ಜನಗಳಿಗೆ ತುಂಬಾ ಇಷ್ಟವಾಗುವಂತೆ ವಿಡಿಯೋಗಳನ್ನ ಇವರು ಯೂಟ್ಯೂಬ್ ಚಾನಲಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಿದ್ರು. ಇವರು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಗಳೆಲ್ಲ ಚೆನ್ನಾಗಿ ಓಡ್ತಿರೋ ಕಾರಣದಿಂದ ಇದೇ ಮೈಂಡ್ ಸೆಟ್ ಇಟ್ಕೊಂಡು ಇವರು ಯೂಟ್ಯೂಬ್ನಲ್ಲಿ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾರೆ. ಇವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ನಂತರ ಕೇವಲ ಒಂದು 10-12 ದಿನಗಳಲ್ಲೇ 25,000 ಸಬ್ಸ್ಕ್ರೈಬರ್ಗಳನ್ನ ಇವರು ಹೊಂದ್ತಾರೆ. ಕೇವಲ 10 ಇಲ್ಲ 12 ದಿನಗಳಲ್ಲಿ. ಅದು ಮತ್ತೆ ಕೇವಲ ಸಣ್ಣ ವಿಡಿಯೋ ಒಂದು 10-12 ನಿಮಿಷದ ವಿಡಿಯೋಗಳನ್ನ ಇವರು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಆ ವಿಡಿಯೋ ಕೂಡ ಒಳ್ಳೆ ಗ್ರೋತನ್ನು ಕೊಟ್ಟಿರುತ್ತೆ ಮತ್ತು ಫಾಲೋವರ್ಸು ಇವ್ರ ಸಬ್ಸ್ಕ್ರೈಬರು ಕೂಡ ತುಂಬಾ ಹೆಚ್ಚಾಗಿರ್ತಾರೆ. 25,000ಕ್ಕೂ ಅದಕ್ಕೆ ಹೆಚ್ಚು ಫಾಲೋವರ್ಸ್ನ ಹೊಂದಿರ್ತಾರೆ. ಆದರೆ ಏನಪ್ಪ ಬೇಜಾರಾಗೋ ವಿಷಯ ಏನಂದರೆ ಅವ್ರ ಯೂಟ್ಯೂಬ್ ಚಾನಲ್ಲು ಇದ್ದಕ್ಕಿದ್ದಂಗೆ ಟರ್ಮಿನೇಟ್ ಆಗಿದೆ. ಯಾಕೆ ಇದ್ದಕ್ಕಿದ್ದಂಗೆ ಯೂಟ್ಯೂಬ್ ಚಾನಲ್ಗಳು ಟರ್ಮಿನೇಟ್ ಆಗುತ್ತೆ ಅಂತ ಹೇಳಿದ್ರೆ, ರಿಪೀಟೆಡ್ ಕಂಟೆಂಟ್ ಇದ್ದರೆ, ಇಲ್ಲ ರಿವ್ಯೂಸ್ ಕಂಟೆಂಟ್ ಇದ್ದರೆ, ಇಲ್ಲಾಂದರೆ ಯೂಟ್ಯೂಬ್ ಪಾಲಿಸಿಯನ್ನು ವೈಲೇಷನ್ ಮಾಡಿದರೆ, ಅಥವಾ ಸಬ್ಸ್ಕ್ರೈಬರ್ಗಳವರು ಫೇಕಾಗಿ ಆಗಿದ್ರೆ, ಅಥವಾ ತಂಬ್ಲೈನು ಇಲ್ಲಾಂದರೆ ಕ್ಲಿಕ್ ಫೈಟು, ಹ್ಯಾಶ್ ಟ್ಯಾಗ್ಸು ಇವೆಲ್ಲ ಬೇಕು ಅಂತ ಮಾಡಿದರೆ, ಇಲ್ಲಾಂದರೆ ಸಿನಿಮಾದಲ್ಲಿ ಬರುವಂತಹ ಕ್ಲಿಪ್ಗಳನ್ನು ಇವರು ಜಾಸ್ತಿಯಾಗಿ ಯೂಸ್ ಮಾಡಿದರೆ, ಇಲ್ಲ ಯೂಟ್ಯೂಬ್ ಪಾಲಿಸಿ ವೈಲೆನ್ಸ್ ಆಗೋಕ್ಕೆ ಯೂಟ್ಯೂಬ್ ಟರ್ಮಿನೇಟ್ ಆಗೋಕ್ಕೆ ಕಾರಣ ಆಗಿರುತ್ತೆ. ವೈಲೇಷನ್ ಆದಾಗ ಯಾವುದೇ ಥರದ ಯೂಟ್ಯೂಬ್ಗಳಿಗೆ ಪರ್ಮಿಷನ್ ಇರೋದಿಲ್ಲ. ಇವೆಲ್ಲ ಕಾರಣಗಳನ್ನು ನೋಡ್ತಾ ಇದ್ದರೆ ಈ ಥರ ಕಾರಣ ಆಗಿದ್ದಂತಂದರೆ ಯೂಟ್ಯೂಬ್ನ ಟರ್ಮಿನೇಷನ್ ಆಗೋಕ್ಕೆ ಕಾರಣ ಆಗಿರುತ್ತೆ. ಅಥವಾ 3 ವಿಡಿಯೋ ಕಾಪಿರೈಟ್ ಬಂದರೂ ಸಹ ಯೂಟ್ಯೂಬ್ ಅಕೌಂಟು ಡಿಲೀಟ್ ಆಗುತ್ತೆ. ಇಲ್ಲ ನಮ್ಮ ಚಾನಲ್ ಯಾವುದೇ ಥರ ವೈಲೇಷನ್ ಆಗಿಲ್ಲ ಅಂತ ಹೇಳಿ ನಾವು ಯೂಟ್ಯೂಬ್ಗೆ ಅಪೀಲ್ ಮಾಡಿದರೆ ಮತ್ತೆ ಯೂಟ್ಯೂಬ್ನವರು ಅದನ್ನು ರಿವ್ಯೂ ಮಾಡಿ ಮತ್ತೆ ಆ ಚಾನಲನ್ನು ನಮಗೆ ಹಿಂದಿರುಗಿಸಿ ಕೊಡ್ತಾರೆ. ಮುಂದೆ ಏನಾದರೂ ಅಪ್ಡೇಟ್ ಸಿಕ್ಕಿದ್ರೆ ಹೇಳ್ತೀನಿ. ಮತ್ತು ಇನ್ನೊಂದೇನಪ್ಪ ಹೇಳಿದ್ರೆ ಇವ್ರ ಚಾನಲ್ಲು ಇವ್ರ ಕೈಗೆ ಬೇಗ ಸಿಗಲಿ, ಇವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಕೇಳ್ಕೊತೀವಿ ಫ್ರೆಂಡ್ಸ್. ಥ್ಯಾಂಕ್ ಯು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.